ಅಲ್ವಾ? ಇವಾಗ ಹೆಂಗೆ ಮಾಡಬೇಕು ನಿಯಂತ್ರಣ ಹಿಂಗೆ ಒಂದ್ಸತಿ ಹೇಳ್ತೀನಿ. ಎರಡನೇದು ಆಯಿತು, ಪೂರ್ತಿ ತಗೊಂಡಿದ್ದೀನಿ, ಮೇಲೆ ಕೊಯ್ತು ಉಸಿರು, ಆಮೇಲೆ ಬಿಡ್ತಾ ಇದ್ದೀನಿ. ಇದು ಬಿಟ್ಟಿದ್ದೀನಿ. ಈ ಥರ ನೀವು ಮಾಡಿಕೊಂಡ್ರೆ ಒಂದು 5 ನಿಮಿಷ ಅದ್ಭುತವಾಗಿರುತ್ತೆ. ನಿಯಂತ್ರಣ ಪ್ರಾಣಾಯಾಮ ಯೋಗಿಗಳು ಮಾಡೋದು, ಸಿದ್ಧ ಯೋಗಿಗಳಾಗಲಿ, ಆಮೇಲೆ ಈ ಕ್ರಿಯಾಯೋಗಿಗಳು ಮಾಡೋದು ನಿಯಂತ್ರಣ ಪ್ರಾಣಾಯಾಮ, ನಿಯಂತ್ರಿಸೋದು. ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಉಸಿರು ತಗೊಳ್ಳುವಾಗ ಬ್ರೇಕ್ ಮಾಡಿ, ಸ್ಟಾಪ್ ಸ್ಟಾಪ್ ಸ್ಟಾಪ್, ಮತ್ತೆ ಸ್ಟಾಪ್ 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 ಸ್ಟಾಪ್. ಅದು ಎಷ್ಟು ಟೈಮ್ ತಗೊಂಡಿದ್ದೀರೋ ಅಷ್ಟೇ ಟೈಮು ಉಸಿರು ಬಿಡುವಾಗೂ ಅಷ್ಟೇ ಟೈಮ್ ತಗೋಬೇಕು, ಅಷ್ಟೇ ಟೈಮ್ ಬ್ರೇಕ್ ಮಾಡಬೇಕು. ಬ್ರೇಕ್ ಅಂದರೆ ಸ್ಟಾಪ್ಗಳು ಮಾಡಬೇಕು. ಅದು ಮಾಡಿದ್ರೆ ಅದು ನಿಯಂತ್ರಣ ಪ್ರಾಣಾಯಾಮ ಅಂತಾರೆ. ಇವಾಗ ನಿಮಗೆ ಫಸ್ಟು ಓಂಕಾರ ಪ್ರಾಣಾಯಾಮ ತೋರಿಸಿದ್ದೇನೆ ಯಾವ ಥರ ಓಂಕಾರ ಪ್ರಾಣಾಯಾಮ ಮಾಡ್ಕೋಬೇಕು ಅಂತ. ಆಮೇಲೆ ನಿಮಗೆ ಇದು ಮಾಡಿಸಿ ಕುಂಭಕಮ್ಮುಗಳ ಬಗ್ಗೆ ಹೇಳಿದ್ದೀನಿ.